Something's changing. See His glory. Feels like heaven on earth. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಜನವರಿ 10ನೇ ತಾರೀಕು ನಮ್ಮ ಯಜಮಾನರು ಕೆಲಸ ಮಾಡ್ತಿದ್ದ ಕಂಪ್ನಿ ಅಕಸ್ಮಾತ್ ಡ್ಯೂಟಿಗೆ ಹೋಗಿದ್ದಾರೆ. ಅಲ್ಲಿ ಕ್ಲೋಸ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಆಗ ಇವರೆಲ್ಲ ಯೂನಿಯನ್ ಇತ್ತು, ಎಲ್ಲ ಸೇರಿ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ವಿಚಾರಿಸಿದಾಗ ಇಲ್ಲ, ಕಂಪ್ನಿ ಲಾಸಲ್ಲಿ ನಡೀತಾ ಇದೆ, ಹಾಗಾಗಿ ನಾವು ಕ್ಲೋಸ್ ಮಾಡ್ತಿದ್ದೀವಿ ಅಂತ ಹೇಳಿದರು. ಆಗ ಇವರು, ನೀವು ನಮ್ಗೆ ಯಾವ ಇನ್ಫಾರ್ಮ್ ಮಾಡಿದೆ, ನೀವು 3 ತಿಂಗಳು ಮುಂಚೆನೇ ಹೇಳಬೇಕು, ನೀವು ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ, ಹಾಗಾಗಿ ನಮಗೆ ಎಕ್ಸ್ಟ್ರಾ ಪೇಮೆಂಟ್ ಎಲ್ಲ ನೀವು ಕೊಡಬೇಕು ಅಂತ ಹೇಳಿ ಕೇಳಿದಾಗ ಮ್ಯಾನೇಜ್ಮೆಂಟ್ ಅವರು ಆಗಲ್ಲ, ನಾವು ಲಾಸಲ್ಲಿದ್ದೀವಿ ಅಂತ ಹೇಳಿ ಅಲ್ಲಿಗೆ ಅವರು ಸುಮ್ಮನಾದರು. ಆಗ ಇವರೆಲ್ಲ ಯೂನಿಯನ್ ಅವರೆಲ್ಲ ಸೇರಿ ಲೇಬರ್ ಕೋರ್ಟ್ಗೆಲ್ಲ ಹೋದರು. ಅಲ್ಲೆಲ್ಲ ಅವರು ವಿರುದ್ಧವಾಗಿ ಕೇಸೆಲ್ಲ ಹಾಕಿದರು. ಆಗ ಅಲ್ಲೂ ಸಹ ಅವ್ರು ಬಂದರು, ಮ್ಯಾನೇಜ್ಮೆಂಟ್ ಅವರು, ಅಲ್ಲೂ ಸಹ ನಮ್ಗೆ ಆಗಲ್ಲ, ನಾವು ಲಾಸಲ್ಲಿದ್ದೀವಿ, ಇವ್ರದ್ದು ಏನು ಇಷ್ಟು ವರ್ಷ ಸರ್ವಿಸ್ ಮಾಡಿದಾರೋ ನಾವು ಆ ಅಮೌಂಟ್ ಕೊಡ್ತೀವಿ ಅಂತಲೇ ಅಲ್ಲೂ ಹೇಳಿದರು. ಹೀಗೆ ನಾವು 5 ತಿಂಗಳು ಆಯಿತು. ಮತ್ತು ಅದಕ್ಕೂ ಮುಂಚೆ ಮಾರ್ಚ್ ತಿಂಗಳಲ್ಲಿ ನಾವು ಅಣ್ಣನ ಮೀಟ್ ಮಾಡಿದ್ವಿ. ಅಣ್ಣನ ಮೀಟ್ ಮಾಡಿದಾಗ ನಾವು ಇದ್ದಿದ್ದು ಹೇಳಿದ್ವಿ, ಈ ಥರ ನಮ್ಮ ಯಜಮಾನ್ರೆ ಕೆಲಸ ಇಲ್ಲ, ಮತ್ತು ನಮಗೆಲ್ಲ ಬರಬೇಕಾದ ಅಮೌಂಟ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಅಣ್ಣ ಕೇಳಿದ್ರು, ಎಲ್ಲಿ ಕೆಲಸ ಬೇಕು, ಅಲ್ಲೇ ಕೆಲಸ ಬೇಕೋ ಅಥವಾ ಬೇರೆ ಕಡೆ ಕೆಲಸ ಬೇಕೋ ಅಂತ ಕೇಳಿದರು. ನನ್ನ ಮಗಳು ಮೇಘ ಹೇಳಿದ್ಲು, ಇಲ್ಲ ಅಂಕಲ್, ಅಲ್ಲಿ ಕೆಲಸ ಇನ್ನು ಮಾಡಲಿಕ್ಕಾಗಲ್ಲ, ನಾವು ಡ್ಯಾಡಿಗೆ ಬೇರೆ ಕಡೆನೇ ಕೆಲಸ ಬೇಕು ಅಂತ ಹೇಳಿದರು. ಆಗ ಅಣ್ಣ ಪ್ರೇಯರ್ ಮಾಡಿದ್ರು, ಬೇರೆ ಕಡೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಪ್ರೇಯರ್ ಮಾಡಿದ್ರು. ಮತ್ತು ಬರಬೇಕಾದ ಎಲ್ಲ ಅಮೌಂಟು ಬರುತ್ತೆ ಅಂತ ಆ ದಿನ ಹೇಳಿದರು. ಏಕೆಂದರೆ ದೇವರ ಒಂದು ಅಭಿಷೇಕ ಇರುವಂತಹ ಸೇವಕರು ನಮ್ಗೆ ಹೇಳುವಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಹೌದು, ನಾವು ಅದೇ ದಿನ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ, ದೇವರೇ ನಿನ್ನ ಮಗನ ಮೂಲಕ ನೀನು ಹೇಳ್ತಾ ಇದೀಯಾ, ಎಲ್ಲ ಬರ್ತಾ ಇದೆ ಅಂತ ಹೇಳಿ ನಾವು ಅದನ್ನು ನಂಬ್ತೀವಿ ದೇವರೇ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಅದೇ ರೀತಿ ಜೂನ್ ತಿಂಗಳು 9ನೇ ತಾರೀಕು ಅಣ್ಣ ಇಲ್ಲಿ ದೇವ್ರ ವಾಕ್ಯವನ್ನು ಹೇಳುವಾಗ ಹೇಳ್ತಾ ಇದ್ರು, ಅದ್ಭುತ ಕಾರ್ಯಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾನೆ, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ದೇವರ ಶಕ್ತಿಯಿಂದ ನಿಮ್ಗೆ ಆಶೀರ್ವಾದ ಬರುತ್ತೆ ಅಂತ ಹೇಳ್ತಾ ಇದ್ರು ಅಣ್ಣ. ಈ ಒಂದು ಈ ಮಾತನ್ನು ನಾವು ತೆಗೆದುಕೊಂಡು ನಾವು ಮನೆಯಲ್ಲಿ, ನಾನು ನಮ್ಮ ಯಜಮಾನರು ಪ್ರತಿದಿನ ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗ ಕೈ ಹಿಡ್ಕೊಂಡು ಈ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ದೇವರೇ ನೀನು ಅಣ್ಣನ ಮೂಲಕ ಹೇಳ್ತಾ ಇದೆಯಾ. ಮತ್ತೆ ಹೇಳಿದರು, ನೀವು ಏನೇನು ಕಳ್ಕೊಂಡಿದ್ದೀರಾ ಎಲ್ಲ ನಿಮಗೆ ದೇವ್ರು ಕೊಡ್ತಾ ಇದ್ದಾರೆ. ಕೆಲಸ ಕಳ್ಕೊಂಡಿರ್ಬೋದು, ಆರೋಗ್ಯ ಕಳ್ಕೊಂಡಿರ್ಬೋದು, ಅಥವಾ ಹಣವನ್ನು ನೀವು ಕಳ್ಕೊಂಡಿರ್ಬೋದು, ದೇವ್ರು ನಿಮಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳಿದರು ಅಣ್ಣ. ಈ ವಿಷಯದಲ್ಲಿ ನಾವು ಒಟ್ಟಾಗಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ಅಣ್ಣ 9ನೇ ತಾರೀಕು ಸಂಡೇ ಹೇಳಿದರು, ಶುಕ್ರವಾರ 14ನೇ ತಾರೀಕು ನಮ್ಮ ಯಜಮಾನರಿಗೆ ಹೊಸ ಕೆಲಸ ಸಿಕ್ತು, ಒಳ್ಳೆ ಕಡೆ ಕೆಲಸ ಸಿಕ್ತು. ಮತ್ತು ಅದೇ ನೆಕ್ಸ್ಟ್ 21ನೇ ತಾರೀಕು ಶುಕ್ರವಾರ ನಾನು 12 ಗಂಟೆ 5 ನಿಮಿಷ ನನ್ನ ಡೈರಿಯಲ್ಲಿ ನಾನು ಬರೆದಿಟ್ಟಿದ್ದೀನಿ. ನಾನು ಪ್ರೇಯರ್ ಮಾಡ್ತಾ ಇರಬೇಕಾದ್ರೆ ನನಗೆ ಅಣ್ಣ ಬಂದು ನಿಂತಿದ್ದಾರೆ. ನನಗೆ ವೈಟ್ ಶರ್ಟ್ ಅಣ್ಣ, ನನಗೆ ಅದು ನನ್ನ ಕಣ್ಣಲ್ಲಿ ಬರ್ತಾ ಇದೆ. ಅಣ್ಣ ನನಗೆ ಏನೋ ಒಂದು ಹೇಳ್ತಾ ಇದ್ದಾರೆ, ಏನೋ ಒಂದು ಪ್ರವಾದನೆ ಹೇಳ್ತಿದ್ದಾರೆ ಅಂತ ನನ್ನ ಎದುರ ಬಂದು ನಿಂತಿದ್ದಾರೆ ನಾನು ಪ್ರೇಯರ್ ಮಾಡುವಾಗ. ಆಗ ನಾನು ಪ್ರೇಯರ್ ಮುಗಿಸ್ಕೊಂಡು ನನ್ನ ಮಗಳಿಗೆ ಹೇಳಿದೆ, ಮೇಘ ಈಗ ಅಣ್ಣ ನನಗೆ ಬಂದು ಹಿಂಗೆ ನಿಂತಂಗೆ ಆಯಿತು ಪ್ರೇಯರ್ ಮಾಡುವಾಗ, ಏನೋ ಹೇಳ್ತಾ ಇದ್ದಾರೆ ನನಗೆ, ಆದರೆ ಇದು ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಮಮ್ಮಿ ಇದೊಂದು ದೊಡ್ಡ ಬ್ಲೆಸ್ಸಿಂಗ್ ಮಮ್ಮಿ, ರಾಮಬಾಬು ಅಂಕಲ್ ಮೂಲಕ ಅಲ್ಲಿ ದೇವ್ರು ಮಾತಾಡ್ಬಿಟ್ರು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟರು ಅಂತೇಳಿ ಅವಳು ಹೇಳ್ತಾ ಇದ್ಲು. ಅದೇ ರೀತಿಯಲ್ಲಿ 21ನೇ ತಾರೀಕು ಆಯಿತು. ಮತ್ತೆ 23 ನಾವು ಚರ್ಚಿಗೆ ಬಂದಾಗ ಅಣ್ಣ ಹೇಳ್ತಾ ಇದ್ರು, ಯೇಸುವಿನ ಆಶೀರ್ವಾದ ನಿಮ್ಗೆ ಬರ್ತಾ ಇದೆ, ಯೇಸು ಸ್ವಾಮಿ ನಿಮ್ಮ ಆಸೆಯನ್ನು ನೆರವೇರಿಸ್ತಾರೆ ಅಂತೇಳಿ ಆ ದಿನ ಸಹ ದೇವರು ಒಂದು ಪ್ರಸಂಗದಲ್ಲಿ ಹೇಳುವಾಗ, ಅದೇ ರೀತಿಯಲ್ಲಿ 24ನೇ ತಾರೀಕು ಇದು ಕೋರ್ಟ್ಗೆ ಹೋಗ್ಬೇಕು. ಇನ್ನು ನಮ್ಮ ಮನೆಯವ್ರದ್ದು ಕೆಲಸದ ವಿಷಯದಲ್ಲಿ ಅವರು ಒಪ್ಕೊಂಡಿರಲಿಲ್ಲ ಮ್ಯಾನೇಜ್ಮೆಂಟ್ನವರು. ಆಗ ಕೋರ್ಟಿಗೆ ಇನ್ನು ಹೋಗಲಿಕ್ಕೆ ಇವರೆಲ್ಲ ಲಾಯರ್ ಫೀಸ್ ಕಟ್ಟಿದ್ದಾರೆ. ಆದರೆ ಆ ದಿನದಲ್ಲಿ 23 ನಾವು ಇಲ್ಲಿ ಚರ್ಚ್ ಮುಗಿಸ್ಕೊಂಡು ಹೋಗಿದ್ದೀವಿ. 24ನೇ ತಾರೀಕು ಮತ್ತೆ ಮ್ಯಾನೇಜ್ಮೆಂಟ್ ಅವರು ಮೀಟಿಂಗ್ ಅಂಥೇಳಿ ಕರೆದಿದ್ದಾರೆ, ದಿಢೀರ ಇದು ಮೀಟಿಂಗ್ ಅಂತ ಕರೆದಿದ್ದಾರೆ. ಆಗ ಇವರೆಲ್ಲ ಹೋಗಿ ಮೀಟಿಂಗಲ್ಲಿ ಅವರು ಒಪ್ಕೊಂಡ್ರು, ನಿಮಗೆ ಏನು ಕೊಡಬೇಕೋ ನಾನೆಲ್ಲ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ. ನಮ್ಮ ಯಜಮಾನ್ರಿಗೆ 6 ತಿಂಗಳು ಕೆಲಸ ಮಾಡಲಿಲ್ಲ, ಆದರೆ ದೇವರು 9 ತಿಂಗಳು ಪೇಮೆಂಟ್ ಎಕ್ಸ್ಟ್ರಾ ಬಂತು. ಮತ್ತು ಏನೇನು ಅಮೌಂಟ್ ಬರಬೇಕೋ, ಒಂದು ಸೆಟಲ್ಮೆಂಟ್ ಆಗಿರ್ಬೋದು, ಗ್ರ್ಯಾಜುಯೇಟಿ ಆಗಿರ್ಬೋದು, ಮತ್ತು ಬೋನಸ್ಸು, ಲೀವ್, ಪ್ರತಿ ಒಂದು ರೂಪಾಯಿ ಸಹ ಅವರು ನಮ್ಮಿಂದ ಪ್ರತಿ ಒಂದನ್ನು ಅದನ್ನು ಏನು ಬರಬೇಕು ಆ ಸ್ಲಿಪ್ಪಲ್ಲಿ ಅವ್ರಿಗೆ ಕೊಟ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಮೊನ್ನೆ ಬುಧವಾರ ಚೆಕ್ ಸಹ ಬಂತು, ಎಲ್ಲ ಅಮೌಂಟು ಸೆಟ್ಲ್ ಆಯಿತು, ದೇವರ ಸ್ತೋತ್ರ. ಮತ್ತು ಈ ಒಂದು ಸಮಯದಲ್ಲಿ ನಮ್ಮ ಪವರ್ ಹೌಸಲ್ಲಿ ನಾವು ಇದಕ್ಕೋಸ್ಕರ ಎಲ್ಲ ಪ್ರೇಯರ್ ಮಾಡ್ತಿದ್ರು. ಮತ್ತು ನಾವು ಎಲ್ಲರಿಗೂ ಇದನ್ನು ಹೇಳಲಿಲ್ಲ, ರಾಜು ಬ್ರದರ್ಗೆ ಒಂದು ಹೇಳಿದ್ದೀವಿ ಒಂದು ಸಲ, ಅವರು ಸಹ ನಮಗೋಸ್ಕರ ಪ್ರೇಯರ್ ಮಾಡ್ತಾಯಿದ್ರು. ಮತ್ತು ಪ್ರತಿ ವಾರ ನಮ್ಮ ಪವರ್ ಹೌಸರ್ ಬಂದಾಗ, ಅಮ್ಮ ಏನಾಯಿತು, ಅಣ್ಣನ ಕೆಲಸ ಏನಾಯಿತು ಅಂತ ನಮ್ಮ ಬ್ರದರ್ ಸಿಸ್ಟರ್ ಎಲ್ಲ ಕೇಳ್ತಾಯಿದ್ರು. ನಾನು ಅವ್ರಿಗೆ ಒಂದೇ ಯಾವತ್ತೂ ನಾನು ನಿರಾಶೆಯಿಂದ ಹೇಳಲಿಲ್ಲ, ಆಗುತ್ತೆ
ದೇವರು ಒಂದು ದಿನ ಅಂತ ಗೊತ್ತು ಮಾಡಿದ್ದಾರೆ. ಆ ದಿನದಲ್ಲಿ ನಮಗೆ ಎಲ್ಲ ದೇವರು ಒಟ್ಟಿಗೆ ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯವನ್ನು ಮಾಡಿದ್ರು. ದೇವರಿಗೆ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಮತ್ತು ಅಣ್ಣ, ನೀವು ನಮಗೋಸ್ಕರ, ಯಾಕೆಂದರೆ ನಿಮ್ಮ ಸಂಪರ್ಕದಲ್ಲಿ ಇರುವಾಗ ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೀರಾ. ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ದೇವ್ರಿಗೆ ಸ್ತೋತ್ರ. Come to Romans chapter 8, verse 31. I want to introduce you my hero today. You should go fall in love with the hero by the time you go. Hallelujah. 8:30. 31 onwards. What then shall we say in response to this? If God is for us, who can be against us? Continue. He who did not spare his own son, but gave him up for us all, how will he not also, along with him, graciously give us all things? Who will bring any charge against those whom God has chosen? It's God who justifies. Continue. Who is he that condemns? Christ Jesus. The only one who can condemn you is Christ Jesus. He's the only perfect one, right? Moses was not perfect. He killed people. God says, speak to the rock, he struck the rock. Abraham cannot condemn you. Why? Fellow, he gave his wife twice as his sister. He cannot condemn you. Jacob cannot condemn you. David cannot condemn you. Why? David, murderer, adulterer, he cannot condemn you. Solomon cannot condemn you. Why? He's a romantic fellow with 1,000 wives. Paul cannot condemn you. Why? Paul and Barnabas are fighting together. I cannot condemn you because I had my own. Every ಮನೆ ನಮ್ಮ ಅಮ್ಮ ಹೇಳ್ತಿದ್ಲು, ರಾಮ್ ಬಾಬು ಎಲ್ಲಾರ ಮನೆ ದೋಸೆಗೂ ತೂತಿರ್ತದ್ಲೆ ಅಂತೇಳಿ. Everybody's dosa has holes in it. Whether Karnataka dosa, Tamil Nadu dosa, Kerala dosa, any dosa you make, dosa has holes in it. Yes or no? So don't tell me. So I cannot condemn you. And you can't condemn me because Magane, you are very holy. Full holy, 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 holy. So nobody can condemn. Why? None of us are qualified. Only one. Only perfect one can condemn us. And who is the perfect one? Christ. So listen carefully. Who is the condemn us? Christ Jesus. But the problem is, this Christ Jesus who can condemn you, what is he doing? Who was more than that, who was raised to dead, he is at the right hand of God and is praying for you. The only one who can condemn you is praying for you, interceding for you. Who will condemn you now? The devil, people, you yourself. You yourself. Next one. Who shall separate us from the love of Christ? Shall trouble, hardship, persecution, famine, nakedness, danger, or sword? As written, for your sake we face death all day long. We are considered sheep that is slaughtered. No, in all these things we are more than conquerors through him that loved us. This is what the Holy Spirit will convict you. Hey, Aniket, you are not a failure, you are more than a conqueror. Amen. He'll come and tell, Lord, I failed. You might have failed. You are not a failure. Yes. Hello. When you fail, the world calls you failure. When you fail, God says, you are not a failure. You might have failed, but not a failure. Why? You are more than a conqueror. Yes. Hallelujah. This is what the work of the Holy Spirit is. Not to condemn you, heap guilt on you. Tell you, cheer up, son, get up. You felt her crying, get up, baby, get up. You can walk, come on, get up. That's the work of the Holy Spirit. Not that you fell down, the Holy Spirit come and said, pooh, and put his leg on you and said, no hope. That's not the Holy Spirit. That's Holy Spirit. Church taught us all these days. But Jesus said, the Holy Spirit is telling you, helper. He is not a condemner, he is a helper. He is there to help you. Come on, get up. Come on, get up. Come on, get up, son. Walk. Come on, get up, walk. You know, many years ago,
There was a scientist called Thomas Alva Edison. You know, many people are upset with me because they tell me, my people tell me, Johan especially, Anna, Pastor Johan tells me, Anna, आपका एक प्रॉब्लम है. कोई भी कुछ भी गलती किया आपके अगेंस्ट, कुछ भी बोला, कुछ भी किया, आपके खिलाफ कुछ भी बोलो, आप उस टाइम बोलते, ए देखो क्यों ऐसा किया, बाद में वही आके अन्ना फर्गी में बोले आजा 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 ऐसा तो आप करें. आपको गुस्सा करना नहीं आता है. You know, the problem is this. Thomas Alva Edison, he tried many years and invented electric bulb. The first bulb he did. And he called his assistant, gave him the bulb in his hand and says, go put it in my room in upstairs. And that guy took the bulb, going upstairs, he dropped the bulb. It broke. The first bulb Edison made broke. People are upset. And Edison made one more bulb and called the same guy, gave the bulb and says, go put it upstairs. That guy taking the bulb and going upstairs, Edison's assistant asked him a question. He broke the bulb. Why did he give him again? Edison said, by breaking the bulb, he lost confidence. I want to tell him, I want you to know, I trust him. Amen. Edison said, I want you to know, he failed, he is not a failure. Edison, and that guy became another scientist. When they asked him, how did he become a scientist? He said, Edison gave me a second chance. If Edison can, Holy Ghost can much more. In my 40 years of my life, how many times I fell, I know. How many times people said, pooh, it's all over. And then he came, get up. You know what he did to me when I fell? People said, oh, it's over. But what the Holy Spirit, not only he picked me from down, he took me in his hand, lifted me up like this. Suddenly, same guy was on the floor, higher than everybody else. Why? The work of the Holy Spirit. Not by my might, nor by my power, but by His Spirit alone. Go back, John. Let's close with this last verse. And comes righteousness because I go to the Father. So number one, sin is, He's not convicting of your sins. He convicted you already of sin. That's why you're a child of God. He convicts you, not your righteousness, His righteousness. Right? Number three. Continue. And concerning judgment. Now, people say, the Holy Spirit will tell you, God is going to judge you. Ashish, God is going to judge you. Holy Spirit will come and tell you. He will take you, put you in the grinder, mixer, God. And then He will drink. You think God? Hello, you think you're a child of God? Careful, the Holy Spirit will judge you. That's why Corona, so many believers, pastor died. It's a judgment of the Holy Spirit. What is judgment? Look, and concerning judgment, because the ruler of this world has been judged. He'll come and tell you, hey, relax, the devil is judged. The devil cannot do anything to you. That's what he convicts you. He'll come and tell you, Raju, born in a Christian family who never gave a life to Jesus. You got to give a life to Jesus. Raju said, Lord, come into my life. Jesus came in. Conviction. Number one is over. He will never convict Raju again of sin. Second thing, I did this, I'm good. I didn't do it. Raju's feeling bad. I didn't read the Bible today. He comes and says, hey, you're righteous not because read the Bible, don't read the Bible. Jesus loved, died on the cross for you, man. His righteousness comes from Him, not to you. Come on, come on, come on. And people come and tell you, look at the devil. Devil, you did wrong. You did wrong. Devil is judging you. Devil is going to destroy you. He'll come and say, hey, he's already judged. Amen. Yes, Lord. He will glorify the victory of Christ and destruction of the devil. What teaching we heard all these years? We believed it. Why? Look, put the scripture, John 16 verse 8. This is the scripture. Only one verse they take and preach. And when He comes, He will convict the world, sin, righteous judgment. Are you a sinner? Believer comes to church, telling the believers, you are a sinner. You are unrighteous. God is judging you. The Holy Spirit judging you.
Hello. Read the next verse. Interpret the word in context. A good teacher always interprets the word in context. That's why every pastor should be a teacher. If you are only pastor, not a teacher, you mess up. Hallelujah. So Jesus said, it's good for you, advantage for you, I go away. When I go, I send the hero. Helper. Say helper. Say Holy Spirit is helper. He's a helper. He comes to help you. Encouraging, hey, you're the righteousness of God. Come and encourage you and tell you, don't condemn yourself. Don't allow the devil to condemn you. Don't allow people to condemn you. Don't allow you to condemn yourself. Come on, God justified you. He loves you. Come on. Come on, get up. You fell down, get up, don't. You failed. You're not a failure. Get up. That's the work of the Holy Spirit. Holy Spirit tells you, devil can't harm any. People come and tell you, be careful. Every time you cast a demon will come back to attack you again. Every time you cast a demon, devil will come and sit in your house. Dammaita. Devil will come and sit on you. What nonsense. The Holy Spirit tells you, hey, he is judged. Jesus did the perfect work. Jesus judged the devil completely. Hallelujah. This is the work of the hero, the Holy Spirit. And this is 2024, year of the Holy Spirit. Stand up with me. Hallelujah to Jesus. Lift your hands up to the Lord. Thank you, Jesus. Hallelujah. Let's open your heart. Now, how many of you know the scripture? 2 Corinthians. Verse 13, 14. The grace of Lord Jesus, the love of God, fellowship of the Holy Spirit be with you all. It's such a powerful word. It's the grace of Jesus that made you worthy to receive the love of God. And that love of God towards you sent the Holy Spirit into your life so that you can fellowship with Him. You can fellowship with the helper who will help you, redeem you from the curse, bring you into all the fullness of Christ's work on the cross in your life. Hallelujah. Fellowship with the Holy Spirit. That means Holy Spirit is not a power, He's a person. You can talk to Him, fellowship with Him. Raise your hands to the Lord. And I want every eye to be closed. Talk 1 minute to the Holy Spirit. Say, Holy Spirit, forgive me for neglecting you. It is to my advantage you came. You came to dwell in me for my advantage. You never convicted me. You didn't come to convict me of my sins. You already convicted me of my sin. You didn't come to convict me. I'm unrighteous. You came to convict me, to tell me that Jesus Christ is my righteousness. You didn't come to judge me. You came to tell me that the prince of the world, the devil, is already judged. Say with me, stretch your hands and say, Holy Spirit. Say, Holy Spirit. आत्मा, I thank you पवित्र आत्मा तेरा धन्यवाद करते हैं. You did not come to convict me of my sins. तू मेरे पाप का मुझे निरुत्तर करने नहीं आया. You already convicted me of my sin. तूने पहले से ही मुझे अपने पापों का निरुत्तर कर दिया है. That's why I know Jesus Christ as my Lord. इसलिए मैं जानता हूँ कि प्रभु यीशु मेरा प्रभु है. You did not come to convict me of my unrighteousness. और तू मुझे अपनी अधार्मिकता के लिए निरुत्तर करने नहीं आया. You came to convict me that Jesus Christ is my righteousness. तू ये मुझे बताने आया है कि यीशु मसीह मेरी धार्मिकता है. I am already righteous in Christ Jesus. मैं पहले से ही प्रभु यीशु मसीह में धार्मिक हूँ. You did not come to judge me. तू मेरा न्याय करने नहीं आया. You came to tell me the devil is already judged. तू मुझे ये बताने आया है कि पहले से ही शैतान का न्याय हो चुका है. I thank you, Holy Spirit. धन्यवाद पवित्र आत्मा.
Lord, I thank you. You love us so much. Jesus, you paid a price for us. You said, I will go, I will send. You went, you sent. We thank you, Holy Spirit, for dwelling in me, being with me as my helper, as my friend, as my paracletus, as my counselor, my guide. Thank you. You came to redeem me from the curse. Enjoy everything Christ provided for me. Thank you for revealing the truth from your word, the reality of the Holy Spirit, that you are not a condemner, convictor, judge. You are a counselor, helper, stand by, advocate, or paracletus, the redeemer, helper. We thank you, Father. I pray as we go from here, we will continually fellowship with you. Whenever we feel guilty, we do not come to you asking you to forgive, but we come to ask you to help us to get out of the guilt. Whenever the condemnation comes that God is judging, we'll come to you. You will help us to know God is not judging us, devil is judged. You will help us to walk in the righteousness of God. I thank you. And once again, Holy Spirit, we declare this year to be your year, the year of the Holy Spirit, the year of the Paracletus. We thank you, Father, in Jesus' name. Everybody say, Amen. Come on, raise your hand, declare this with me. Everybody say it loudly. Say it loudly. Every hand be raised up. Everyone say loudly. I am the righteousness of God. I am made holy. I am perfected forever. I am healed. I am healthy. I am made whole. I am strong. I am full of energy. I am rich. I am young. I am extremely blessed. I am highly favored. I received abundance of grace. I am reigning in life through Jesus Christ. I am highly statured. I am called. I am chosen. I am ordained. I am anointed. I am authorized. I have eternal life. I am sent by God. I am protected. I am preserved. I am kept from evil. People are seeking my favor. People are seeking my favor. I am blessed in the morning. I am blessed in the noontime. I am blessed in the afternoon. I am blessed in the evening. I am blessed in the night. I am blessed when I come in. I am blessed when I go out. I am blessed when I came to church. I am blessed when I go back from church. My food is blessed and my water is blessed. Sickness is disconnected from my body. No accidental deaths. No immature death. With long life, I am satisfied. I declare in the name of Jesus, I enjoy long life. Satisfied long life. In Jesus Christ. Amen. Amen. May the grace of the Lord Jesus Christ, love of God, and the fellowship of the Holy Spirit be with all of us, even now and forevermore. Everybody say a loud amen and shout a praise unto the Lord. Come on, let's shout a praise to the Lord. Shout to the Lord. Hallelujah. ದೇವರ ವಾಕ್ಯವನ್ನು ಕೇಳಿದಿರಲ್ಲ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ವಿಶ್ವಾಸವು ಕೇಳುವುದರಿಂದ ಬರುತ್ತೆ ಅಂತ. ಆದ ಕಾರಣ ಈಗ ಕೇಳಿದ ವಾಕ್ಯದ ಮೇಲೆ ವಿಶ್ವಾಸವಿಟ್ಟರೆ ನನ್ನ ಜೊತೆ ನೀವು ಪ್ರಾರ್ಥನೆ ಮಾಡ್ಬೋದು. ಯಾಕೆಂದರೆ ಹೆಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅವರಿಗೆ ಸುವಾರ್ತೆಯು ಸಾರೋಣವಾದಂತೆಯೇ
ನಮಗೂ ಸಾರೋ ನೋವಾಯಿತು. ಆದರೆ ಕೇಳಿದವರು ನಂಬಲಿಲ್ಲವಾದ ಕಾರಣ ಸಾರಿದ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ವಾಕ್ಯ ಸಾರಿದ ನಂತರ ಆ ವಾಕ್ಯದಲ್ಲಿನ ವಿಶ್ವಾಸವನ್ನು ನಾವು ಸೇರಿಸಬೇಕು. ಇಲ್ಲಾಂದರೆ ಸಾರಿದ ವಾಕ್ಯವು ನಮಗೆ ಪ್ರಯೋಜನವಾಗುವುದಿಲ್ಲ. ಇವತ್ತು ಕೇಳಿದ ವಾಕ್ಯದೊಂದಿಗೆ ನಿಮ್ಮ ವಿಶ್ವಾಸವನ್ನು ಕೂಡಿಸಿರಿ. ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಸಾಧ್ಯವಾದರೆ ನಿಮ್ಮ ಕೈಯನ್ನು ಟಿ ವಿಯಲ್ಲಿ ಕಾಣುವ ನನ್ನ ಕೈ ಮೇಲಿಟ್ಟು ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಮ್ಮ ಕರ್ತನಾದ ಸ್ವಾಮಿ ಯೇಸುವೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ಈ ರೀತಿಯಾಗಿ ನಮ್ಮನ್ನು ಮತ್ತೊಂದು ಸಲ ನಿನ್ನ ವಾಕ್ಯದ ಹತೋಟಿಯಲ್ಲಿ ತಗೊಂಡು ಬಂದು ವಾಕ್ಯವನ್ನು ಕೇಳುವಂತೆ ಕೊಟ್ಟಿರೋ ಭಾಗ್ಯಕ್ಕೆ ಸ್ತೋತ್ರ. ಕರ್ತನೆ, ಕೇಳಿದ ವಾಕ್ಯದಿಂದ ನಾವು ವಿಶ್ವಾಸವನ್ನು ಜೋಡಿಸುವಾಗ ಅಪ್ಪ, ನಿನ್ನ ವಾಕ್ಯವು ನಮ್ಮ ಜೀವಿತದಲ್ಲಿ ಪ್ರಯೋಜನಕರವಾಗಿ ಜೀವಿತ ಬದಲಾವಣೆ ಮಾಡಲಿ. ಕರ್ತನಾದ ಯೇಸು ನಾಮದಲ್ಲಿ ವಾಕ್ಯವನ್ನು ಕೇಳುವ ಪ್ರತಿಯೊಂದು ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೀನಪ್ಪ. ನಿನ್ನ ಕೈಯನ್ನೇ ಚಾಚಿ ಅವರನ್ನು ಆಶೀರ್ವಾದ ಮಾಡಿ ಅವರ ಮನೆಯಲ್ಲಿರುವ ಶರೀರದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಅಪ್ಪ, ನಿನ್ನ ಸಮಾಧಾನ ಶಾಂತಿಯನ್ನು ಅವರ ಕುಟುಂಬದಲ್ಲಿ ಜೀವಿತದಲ್ಲಿ ಉಂಟು ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ತಿದ್ದೇನೆ. ಕರ್ತನಾದ ಯೇಸು ನಾಮದಲ್ಲಿ ಪ್ರತಿಯೊಂದು ಅನಾರೋಗ್ಯವನ್ನು ಶಪಿಸ್ತಾ ಇದ್ದೇನಪ್ಪ. ತಲೆಯಿಂದ ಕಾಲಿನವರೆಗೆ ಯೇಸು ನಾಮದಲ್ಲಿ ಯಾವುದೇ ಕಾಯಿಲೆ ಈ ಮಕ್ಕಳನ್ನು ಬಿಟ್ಟು ಹೋಗೋದು ಅಪ್ಪಣ ಕೊಡ್ತಾ ಇದೆ. ಯೇಸು ನಾಮದಲ್ಲಿ ಕಿವಿ ತೆಗೆಯಲ್ಪಡಲಿ, ಕುರುಡ ಕಣ್ಣು ನೋಡಲಿ, ಚರ್ಮವ್ಯಾಧಿ ಗುಣವಾಗಲಿ ಯೇಸು ನಾಮದಲ್ಲಿ. ಎಲ್ಲ ಒಂದು ಆರ್ಥರೈಟಿಸ್ ಹೊರಗೆ ಬರಲಿ ಯೇಸು ನಾಮದಲ್ಲಿ. ಎಲುಬುಗಳು ಗುಣವಾಗಲಿ ಯೇಸು ನಾಮದಲ್ಲಿ. ಕ್ಯಾನ್ಸರ್ ಗುಣವಾಗಲಿ, ಪ್ರತಿಯೊಂದು ಗಡ್ಡೆ ಮಾಯವಾಗಲಿ ಯೇಸು ನಾಮದಲ್ಲಿ. ನಿರುತ್ಸಾಹ, ಕುಂಗಿದ ಹೃದಯವು ಯೇಸು ನಾಮದಲ್ಲಿ ಗುಣವಾಗಲಿ ಅಪ್ಪ. ಅಪ್ಪ, ಯಾರಿಗೆ ನಿರುತ್ಸಾಹದಿಂದ ದುಃಖದಿಂದಿದ್ದಾರೋ ಸಮಾಧಾನವನ್ನು ಉಂಟು ಮಾಡಕರ್ತೇನೆ. ಅನಾರೋಗ್ಯದಿಂದ ಇದ್ದವರಿಗೆ ಸ್ವಸ್ಥತೆಯನ್ನು ಉಂಟು ಮಾಡಪ್ಪ. ಆರ್ಥಿಕ ಸಮಸ್ಯೆಗಳಿದ್ದು, ಹಣದ ಸಮಸ್ಯೆದಲ್ಲಿದ್ದು, ಸಾಲಗಳ ಬಾಧೆಯಲ್ಲಿರುವವರು ನಿನ್ನ ಮಕ್ಕಳಲ್ಲಿ ಕರ್ತನೆ ಅಭಿವೃದ್ಧಿಯನ್ನು ಉಂಟು ಮಾಡಪ್ಪ. ಕತ್ತಲಿರುವ ಕಡೆ ಬೆಳಕುಂಟಾಗಲಿ ಯೇಸು ನಾಮದಲ್ಲಿ. ಎಲ್ಲೆಲ್ಲಿ ಅದರ ಕರ್ತನೆ ಮಾಟ ಮಂತ್ರ ಶಕ್ತಿಗಳು ಅಲ್ಲಿ ಅದರ ಯೇಸು ನಾಮದಲ್ಲಿ ಮುರಿತಾ ಇದ್ದಾನೆ ಅಪ್ಪ. ಬಿಡುಗಡೆಯನ್ನು ಉಂಟು ಮಾಡಬೇಕಾದ್ರೆ ಬೇಡಿಕೊಳ್ಳುತ್ತಾರೆ. ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ, ಗಂಡ ಹೆಂಡತಿ ಮಧ್ಯೆಗಳು ಸಮಾಧಾನ ಉಂಟಾಗಲಿ ಅಪ್ಪ. ತಂದೆ ತಾಯಿಗಳು ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಉಂಟಾಗಲಿ. ಸೇವಕರನ್ನು ಆಶೀರ್ವಾದ ಮಾಡಪ್ಪ. ಸೇವೆಯಲ್ಲಿ ಅಭಿಷೇಕ ಉಂಟಾಗಲಿ ಕರ್ತನೆ. ಸೇವೆಯಲ್ಲಿ ಅಭಿವೃದ್ಧಿ ಉಂಟಾಗಲಿ ಅಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್, ಆಮೇನ್. ಹಲ್ಲೆಲೂಯಾ. ನನ್ನ ಜೊತೆ ನೀವು ಪ್ರಾರ್ಥನೆ ಮಾಡಿದಿರಿ. ನಾವಿಬ್ಬರು ಒಟ್ಟಾಗಿ ಅಂಗೀಕಾರ ಮಾಡಿ ಪ್ರಾರ್ಥನೆ ಮಾಡುವಾಗ ಅದು ಪ್ರಾರ್ಥನೆಗೆ ತಪ್ಪದೆ ಉತ್ತರ ಕೊಡ್ತಾನೆ ಕರ್ತನೆ ಹೇಳಿದ್ದಾನೆ. ಉತ್ತರ ಈಗ ಬಿಡುಗಡೆ ಆಗಿದೆ. ನಿಮ್ಮ ಶರೀರ ಪರೀಕ್ಷೆ ಮಾಡಿಕೊಳ್ಳಿ, ಸ್ವಸ್ಥತೆಯನ್ನು ನೋಡ್ತೀರಿ. ನಿಮಗೆ ಗುಣವಾಗಿದ್ದರೆ ನಮಗೆ ಫೋನ್ ಮಾಡಿ ತಿಳಿಸಿ. ಅಷ್ಟು ಮಾತ್ರ ಒಳ್ಳೆದೆ. ಐಶ್ವರ್ಯ, ಆರ್ಥಿಕ ಅಭಿವೃದ್ಧಿ ಬರುತ್ತೆ, ಸೇವೆಯಲ್ಲಿ ಅಭಿವೃದ್ಧಿ ಬರುತ್ತೆ. Hallelujah. God bless you. Once again, I'll see you again in the same channel, same time. ಮತ್ತೆ ಇನ್ನೊಂದು ಸಲ ನಿಮ್ಮನ್ನು ಇದೇ ಸಮಯದಲ್ಲಿ ಭೇಟಿ ಆಗ್ತೇನೆ. ಆಮೇನ್.